ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಆರ್ಥಿಕತೆ, ಹಣಕಾಸು ನಿರ್ವಹಣೆ ಮತ್ತು ಉದ್ಯಮಶೀಲತೆಯ ಮೂಲಕ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿದೆ ಅಂತ ಎಂಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮೂರ್ತಿ ಸಾಮ್ರಾಟ್ ಪ್ರತಿಪಾದಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾಮರ್ಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಬದಲಾವಣೆ ತರಬಹುದು ಎಂಬುದರ ಬಗ್ಗೆ ಇತಿಹಾಸ ಸಾಕ್ಷಿಯಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಗಳನ್ನು ಅರಿತು ನಡೆಯಬೇಕು. ಪೋಷಕರು, ಕಾಲೇಜಿನ ಅಧ್ಯಾಪಕರು ಹಾಗೂ ಗುರು ಹಿರಿಯರಿಗೆ ಗೌರವಿಸುವುದರ ಮೂಲಕ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಆದರ್ಶ ಸಮಾಜವನ್ನ ನಿರ್ಮಿಸಬೇಕು ಎಂದಿದ್ದಾರೆ. ಕಾಮರ್ಸ್ ಸ್ಟೂಡೆಂಟ್ಸ್ ಮನಸ್ಸು ಮಾಡಿದ್ರೆ ಇಡೀ ವರ್ಲ್ಡ್ ನಮ್ಮ ಇಂಡಿಯನ್ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಿಕಾಸ್ ದೇ ನೋ ವೆರಿ ವೆಲ್ ಹೌ ಟು ಮ್ಯಾನೇಜ್ ದ ಮ್ಯಾನೇಜಿಂಗ್ ಸ್ಕಿಲ್ಸ್ ದೇ ಹ್ಯಾವ್. ನಮ್ಮ ಫಿನಾನ್ಸ್ ಮಿನಿಸ್ಟ್ರು ಕಾಮರ್ಸ್ ಅವರಾಗಿದೆ, ಚೆನ್ನಾಗಿರ್ತೇನೋ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆಯನ್ನು ಲೀಡ್ ಮಾಡಬೇಕಾದ್ರೆ ದೇ ವಾಂಟ್ಸ್ ದ ಮ್ಯಾನೇಜಿಂಗ್ ಸ್ಕಿಲ್ಸ್. ನಿಮ್ಮ ಕಾಲೇಜನ್ನು ಇಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್. ಈ ಹ್ಯಾಸ್ ಎ ಸಚ್ ಕೈಂಡ್ ಆಫ್ ಮ್ಯಾನೇಜಿಂಗ್ ಸ್ಕಿಲ್ಸ್ so that you are all lucky students being a student of this first grade college in Shidlaghatta. First 5 years I observed. So our HOD Sunita madam and principal sir, they have many of the peoples they have wrong message about commerce. The commerce students are not well qualified students. They are not get success in their life. They are just ordinary people. They are not extraordinary like that they thought. But I told you, you are all extraordinary students because of the commerce is the language of wealth creation. You are the next future. You are the next future generation to make to lead the nation. The commerce is the wealth creation. Mellana mugisbiಟ್ಟಿದ್ವಿ. Inter class it was. Then the next year, that was last year 25, we conducted inter collegiate. ಅಂದ್ರೆ ಬೇರೆ ಕಾಲೇಜಿಂದ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಆಲ್ಟರ್ನೇಟಿವ್ ಆಗಿ ಒಂದು ವರ್ಷ ಬೇರೆ ಕಾಲೇಜರು, ಒಂದು ವರ್ಷ ನನ್ನ ಕಾಲೇಜರು ಈ ಥರ ಮಾಡೋಣ ಅಂತ ಈ ಸಲ ಪುನಃ ನಾವು ಈಗ ಇಂಟರ್ ಕ್ಲಾಸ್. ಸೊ 4 ದಿವಸದ ಕಾಂಪಿಟೇಷನ್ಸ್ ನಡೀತಾ ಇದೆ. ಪ್ರಾಡಕ್ಟ್ ಲಾಂಚ್, ಮ್ಯಾಡಮ್ಸ್, ಕ್ವಿಜ್ ಮತ್ತೆ ಕಾಲೇಜ್, ಈ 4 ಕಾಂಪಿಟೇಷನ್ಸ್ ನಡೆಯುತ್ತದೆ. ಈ 4 ಕಾಂಪಿಟೇಷನ್ಸ್ಗೂ ಜಡ್ಜಸ್ ಬೇರೆ ಕಡೆಯಿಂದ ಕರೆಸಿದ್ದೀವಿ. ಮತ್ತೆ ಎಲ್ಲರೂ ಕೂಡ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಬಂದಿದ್ರು ಸರ್. ಆಲ್ ದ ಟೀಚರ್ಸ್ ಜಡ್ಜಸ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಸಿನ್ಸ್ ಕಾಮರ್ಸ್ ಫೆಸ್ಟ್. ಸೊ ಅವರೆಲ್ಲ ಬಂದು 4 ದಿವಸದ ಜಡ್ಜ್. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಎಂ ಸುನೀತಾ, ಡಾಕ್ಟರ್ ಶಿವಶಂಕರಿ, ಐಕ್ಯುಎಸ್ಸಿ ಘಟಕದ ಸಂಯೋಜಕ ಪ್ರೊಫೆಸರ್ ಜಿಬಿ ವೆಂಕಟೇಶ, ಪಿಜಿ ಸಂಯೋಜಕ ಡಾಕ್ಟರ್ ರವಿಕುಮಾರ್, ಉಪನ್ಯಾಸಕರು ಆದ ಡಾಕ್ಟರ್ ಶಫಿ ಅಹಮದ್, ಡಾಕ್ಟರ್ ವಿಜೇಂದ್ರ, ಡಾಕ್ಟರ್ ಜ್ಯೋತಿ, ಗಿರಿಜಾ, ಶೋಭಾ, ಮೊಹಮ್ಮದ್ ಸಾದತ್ ಉಲ್ಲಾ, ಇಮ್ರಾನ್ ಖಾನ್, ಸುನಿಲ್, ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಮತ್ತಿತರರು ಉಪಸ್ಥಿತರಿದ್ದರು. ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಿಂದ ಬಿಸಿನೆಸ್ ರಸಪ್ರಶ್ನೆ, ಸಾಮಾಜಿಕ ಜಾಲತಾಣದ ಕುರಿತು ಪ್ರಾಡಕ್ಟ್ ಲಾಂಚ್, ಮ್ಯಾಡ್ ಆಡ್, ಸೋಲೋ ಡ್ಯಾನ್ಸ್ ಕುರಿತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಣೆ ಮಾಡಲಾಗಿದೆ. ತಮೀಂ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.